ಐ ಆಮ್ ಸೋ ಸಾರಿ ಗಾಯ್ಸ್, ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾವು ನಿನ್ನೆ ನಾಳಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರು ಬಂದ್ವಿ. ಚಿಕ್ಕಮಂಗ್ಳೂರು ಬಂದಾದ್ಮೇಲೆ ಫುಲ್ ಟಯರ್ಡ್ ಆಗಿದ್ವಿ. ನಾವು ಬಂದಿದ್ದೆ 2:40ಗೆ. ಸೊ ಹಾಗಾಗಿ ಬಂದ ತಕ್ಷಣ ರೆಸ್ಟ್ ಮಾಡಿದ್ವಿ. ತುಂಬ ಲೇಟಾಗಿ ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಹಂಗೆ ರೆಸ್ಟ್ ಮಾಡಿದ್ವಿ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಶಿಕಾರಿಪುರ ಹೋಗ್ತಾ ಇದ್ವಿ. ಶಿಕಾರಿಪುರಕ್ಕೆ ಏನಕ್ಕೆ ಹೋಗ್ತಿದ್ವಿ ಅಂದರೆ ಅಚ್ಯುತನ ಪಿಕಪ್ ಮಾಡಬೇಕು, ಕೊಪ್ಪಳ ಕರ್ಕೊಂಡು ಹೋಗೋಕ್ಕೆ. ಅದಕ್ಕೆ ಸೊ ಆನ್ ದ ವೇಯಲ್ಲಿ ದೇವಿರಮ್ಮ ಬೆಟ್ಟ ಇದೆ. ಸೊ ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಟೆಂಪಲ್ಗೆ. ಗಾಯ್ಸ್, ನಮ್ಮ ಮಾವ ಅವರು ಟಿಫನ್ ಮಾಡಿದ್ದಾರೆ, ನಮ್ಮ ಅತ್ತೆ ಅವರು ಹಾಕಿದ್ದಾರೆ ಬೋಂಡಾ, ಅದ್ರ ಜೊತೆ ಉಪ್ಪಿಟ್ಟು, ಚಟ್ನಿ ಪುಡಿ, ಈರುಳ್ಳಿ ಬೋಂಡ. ಉಪ್ಪಿಟ್ಟು, ಚಟ್ನಿ ಪುಡಿ, ಈರುಳ್ಳಿ ಬೋಂಡ. ಇದು ಪಾಲಕ್ ಉಪ್ಪಿಟ್ಟಂತೆ ಗೈಸ್, ನಮ್ಮ ಮಾವರು ಮಾಡಿರೋದು. ಮಾವ ಆಫೀಸಿಗೆ ಹೋಗೋದ್ರಲ್ಲಿ ಇಷ್ಟು ಮಾಡಿ ಹೋಗಿದ್ದಾರೆ. ಬೀಳ್ಕೊಟ್ಟು ಬರಕ್ ಆಸೆ ಐತಂತ ಅಕ್ಕಿಗೂನು. 2 ವರ್ಷ ಅಡ್ರೆಸ್ ಇಲ್ಲದೆ ಹೋಗಳೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ರಿ. ಚೆನ್ನಾಯ್ತಾ? ನಾನು ಹಿಂಗೆ ಮಾಡೋದು. ಸ್ವಲ್ಪ ಜಾಸ್ತಿ ಪಾಲಕ್ ಸೊಪ್ಪು ಪಾಲಕ್ ಫ್ಲೇವರ್ ಬರ್ತೈತಿ, ಏನ್ ಬೇಕು ಚೆನ್ನಾಗಿದೆ. ಎಲ್ಲರಿಗೂ ಬಾಯ್. ಬಾಯ್ ಶಿಲ್ಪಕ್ಕ. ಬಾಯ್. ಅದೇ ನೀವು ಹೋಗಿರೋ ಪ್ಲೇಸ್ ನಾವು ಹೋಗಿದ್ದೀವಿ ಅನ್ನೋ ರಿಪೀಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಗೈಸ್, ನಾವು ಇವಾಗ ಹೋಗ್ತಾ ದಾರಿಯಲ್ಲಿ ಸಿರಿ ರೆಸಾರ್ಟ್ ಇತ್ತು, ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ನಾವೀಗ ಚಿಕ್ಕಮಂಗ್ಳೂರಲ್ಲಿರೋ ಸಿರಿ ರೆಸಾರ್ಟಿಗೆ ಬಂದಿದ್ದೀವಿ. ಹೋಗ್ತಾ ಅಂದ್ರೆ ಇಲ್ಲಿತ್ತು, ಅದಕ್ಕೆ ಬಂದಿದ್ವಿ. ಸಿರಿ ರೆಸಾರ್ಟ್ ಚೆನ್ನಾಗಿತ್ತು. ಸಿರಿ ರೆಸಾರ್ಟ್. ಇಯರಿಂಗ್ಸ್ ನೋಡ್ರಿ, ನೋಸ್ ರಿಂಗ್ ನೋಡ್ರಿ. ಫೀಸ್ ನಾಡು ಚಂದೋರು ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಒಂದು ಸೆಲ್ಫಿ ಕೊಡೋಣ. ಸರ್, ಕಾಫಿ ನೋಡಿ ಚಂದ. ಚೆನ್ನಾಗಿದ್ದೀರಾ? ಯಾವುದು ಇದೆಯಲ್ಲ ಮತ್ತೆ ಅಲ್ಲಿ ಬೆಣ್ಣೆ ಅಂತ ಮನ್ಸು, ನಿಮ್ ತರನೇ ಬೆಣ್ಣೆ ಎಲ್ಲರೂ. ನಾವು ಬೆಣ್ಣೆ ಗೊತ್ತು ಬಿಡಿ, ನಾನ್ ಬಂದಿದ್ದೀನಿ ಬೆಣ್ಣೆ ಇದೆಲ್ಲ ಕೊಡಕ್ಕೆ, ಅದಕ್ಕೆ ಬೆಣ್ಣೆ ಕಲರ್ ಇರೋದು. ಇವರು ದಾವಣಗೆರೆಯವರು, ಅಕ್ಕ ದಾವಣಗೆರೆಯವರು. ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಸರ್ ಅಂತ ಕರೆದ್ರು. ನೋಡಿ, ನನಗೆ 45 ಏಜು. ನಮ್ಮ ಶಿವಣ್ಣಗೆ ನಂಗೆ ವಯಸ್ಸಾಗಲ್ಲ. ನನ್ನ ವಯಸ್ಸಿಗೆ ಬೆಲೆ ಕೊಟ್ಟರು. ಒಬ್ಬೊಬ್ರು ಇಲ್ಲಿ ಕಿತ್ತೋದು ನನ್ನ ಮಕ್ಳು ಇರ್ತಾರೆ, ನಮ್ಮ ವಯಸ್ಸಿಗೂ ಬೆಲೆ ಕೊಡಲ್ಲ. ನಾನು ಮಾತಾಡ್ಸೋಕ್ಕೆ ಅಲ್ಲ, ಅವ್ರನ್ನೆಲ್ಲ ದೂರ ಇಟ್ಬಿಡ್ತೀನಿ. ಯಾರಿಗಾಗಲಿ ಒಂದು ಚೆನ್ನಾಗಿ ಮಾತಾಡ್ಸೋದು ಕಲಿಬೇಕು. ಅವ್ರ ತಂದೆ ತಾಯಿಗಳಿಗೆ ಹೆಂಗೆ ಗೌರವ ಕೊಡ್ತಾರೆ ಹಂಗೆ. ನಾನು ನೋಡಿ ವಿಷ್ಣು ಅಣ್ಣ ಅಂತ ಇವ್ರು ಕರಿತೀನಿ, ಅವ್ರು ನನ್ನ ಚಂದು ಅಣ್ಣ ಅಂತಾರೆ. ಹಂಗೆ ದೊಡ್ಡವರಿಗಾಗಲಿ ಚಿಕ್ಕವ್ರಿಗಾಗಲಿ ಬೆಲೆ ಕೊಡೋದು ಕಲಿಬೇಕು. ಅವಾಗ ಮುಂದೆ ಬರ್ತಾರೆ. ಇಲ್ಲಾಂದ್ರೆ ಅವ್ರು ಅಲ್ಲೇ ಇರ್ತಾರೆ, ನಾವು ಮುಂದೆ ಹೋಯ್ತಾ ಇರ್ತೀವಿ, ಸೈಕಾಗಿರ್ತೀವಿ. ನಾನು ಎಲ್ಲ ಕಲರ್ ಫೇವ್ರೇಟ್ ಬಟ್ಟೆ ಹಾಕಂದ್ರೆ ಅಕ್ಕ ತುಂಬ ಇಷ್ಟ. ನನ್ನ ಎಲ್ಲ ಕಲರ್ ಬಟ್ಟೆ. ಇವ್ರಿಗೆ ಒಳ್ಳೇದಾಗಲಿ, ಇವ್ರ ತಂದೆ ತಾಯಿಗಳಿಗೂ ಒಳ್ಳೇದಾಗ್ಲಿ. ಮಾಡೋ ಕೆಲಸ ಒಳ್ಳೇದಾಗಿರ್ಬೇಕು. ಅದನ್ನ ನೋಡಿ ಜನ ಖುಷಿ ಪಡ್ದಿರ್ಬೇಕು. ಮೇಲಿರೋ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಿರ್ಬೇಕು. ಇದ್ದಾಗ ಜಾಲಿ, ಹೋದ್ಮೇಲೆ ಖಾಲಿ. ಒಳ್ಳೇದಾಗ್ಲಿ. ಇಲ್ಲಿ ಬದುಕೊಂಡಿದೆ ನೋಡಿ, ಕ್ಯೂಟ್ ಆಗಿದೆ. ದಾವಣಗೆರೆ ಅಂತಂದ್ರೆ ಬೆಣ್ಣೆ ಅಂತ ಮನ್ಸು, ಬೆಣ್ಣೆ ಅಂತ ಕಲರ್ ಅಂತ. ಸೊ ಏನಕ್ಕೆ ಅಂತಂದರೆ ಕಾಫಿ ಎಲ್ಲ ಇದು ಮಾರ್ತಿದ್ರಲ್ಲ, ಕಾಫಿ ಪುಡಿ ಹೌದಲ್ಲ, ಅದಕ್ಕೋಸ್ಕರ. ಕಾಫಿ ನೋಡಿ ಚಂದವ್ರು ಸಿಕ್ಕಿದಲ್ವಾ, ಏನು ಅನಿಸಿತು ಅಂತಂದರೆ, ಬಟ್ ನನ್ನ ಬಗ್ಗೆನೇ ಮಾತಾಡಿ. ಕಾಫಿ ತೊಗೊಂಡಿದ್ದೀವಿ, ಕಾಫಿ ಲಾಟಿ. ಸೊ ಇದರಲ್ಲಿ ಶುಗರ್ ಕಮ್ಮಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಶುಗರ್ ಕಮ್ಮಿ ಕೊಟ್ಟಿಲ್ಲ, ಶುಗರೇ ಇಲ್ಲ ಇದರಲ್ಲಿ. ಹಾಂ, ಶುಗರ್ ಹಾಕಿಲ್ಲ, ಹಾಕಿರಲ್ಲ, ನಾವು ಇದ್ರಲ್ಲಿ ಹಾಕಲ್ಲ. ಫುಲ್ ಹಾಕೊಂಡ್ಲಾ?
ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಹಾಟ್ ಕಾಫಿ ಎಲ್ಲ ಮನೆಯಲ್ಲಿ ಕುಡ್ಕೋಬೋದು, ಕೋಲ್ಡ್ ಕಾಫಿನೂ ಮಾಡ್ಕೊಂಡು ಕುಡಿಬೋದು. ಬಟ್ ಈ ಥರ ಚಿಕ್ಕಮಂಗ್ಳೂರು ಬಂದು ಕಾಫಿ ಕುಡಿಲಿಲ್ಲ ಹೋದರೆ ಹೆಂಗೆ ಅಲ್ವಾ ಈ ಥರ. ಬಟ್ ಶುಗರ್ ತುಂಬ ಕಮ್ಮಿ ಇರುತ್ತೆ ಗೈಸ್. ಅವರು ಕಾಫಿಗೆ ಶುಗರ್ ಹಾಕಲ್ಲ, ನಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು ಶುಗರ್ನ. ಚೆನ್ನಾಗಿರುತ್ತೆ. ತಗೊಂಡೆ ಮತ್ತೆ ಬೇಕಂದ್ರೆ ಇದು ಕಾರ್ಡ್ ಕೊಟ್ಟಿದ್ದಾರೆ, ಅಮೆಜಾನಲ್ಲಿ ಆರ್ಡರ್ ಮಾಡಿದರೆ ಬರುತ್ತೆ ಅಂತ. ಓಕೆ ಲೆಟ್ಸ್ ಗೋ ಗೈಸ್. ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಇದು ಕುತ್ಕೊಂತ ಇದ್ರೆ ಟೆಂಪಲಿಗೆ ಹೋಗಕ್ಕೆ ಲೇಟ್ ಆಗುತ್ತೆ, ಸೊ ಅದಕ್ಕೆ ಗಂಡ ಇದರಲ್ಲೇ ಹತ್ಕೊಂಬರ್ತಾನೆ ಫ್ರೆಂಡ್ಸ್. ನನ್ನ ಎತ್ಕೊಂಡ್ಬರ್ತಾನೆ. ಹಾಂ, ದೇವಿರಮ್ಮ ಬೆಟ್ಟಕ್ಕೆ ಎಂಟ್ರಿ ಆದ್ವಿ. ಇವಳು ಟೈಮ್ ಸಿಕ್ಕಾಗೆಲ್ಲ ಈ ಥರ ತಲೆ ಬಾಚ್ಕೊಂತಿರ್ತಾಳೆ ಕಾರಲ್ಲಿ. ನಿನ್ನ ಮುಖ ತೋರ್ ಸ್ವಲ್ಪ. ಲಿಫ್ಟಿಕ್ಕೆಲ್ಲ ಇಲ್ಲಿ ಇಟ್ಕೊಂಡಿರ್ತಾಳೆ. ಲಿಪ್ ಬಾಮು, ಬಾಚನ್ಕಿ ಎಲ್ಲ ಇಟ್ಕೊಂಡಿರ್ತಾಳೆ. ಬಂತು ನೋಡಿ ದೇವಸ್ಥಾನ, ಅದೇ ಬೆಟ್ಟ ಅಲ್ಲ ನೋಡಿ ಚೂಪುಗೆ. ಹಾಂ ನೋಡ್ತಿದ್ದೀನಿ. ಇದೇ ಮೇಲ್ಗಡೆ ಇರೋದು ಬೆಟ್ಟ. ಅದು ಹಾಂ ದೀಪಾವಳಿಗೆ ಅಷ್ಟೇ ಓಪನ್ ಆಗೋದು. ಹಾಂ, ದೀಪಾವಳಿಗೆ ಅಷ್ಟೇ ಓಪನ್ ಆಗೋದು. ಇದು ಸಂಜೆ ಮಾರ್ನಿಂಗ್ ಟೈಮ್ ಬರಬೇಕು. ಶ್ರೀದೇವಿರಮ್ಮ ಸಮಾಧಾನನೇ ಆಗಲ್ಲ ಇವತ್ತು. ಯಾರು ಫಸ್ಟ್ ಟೈಮ್ ಬಂದಿರೋದಿಲ್ಲ? ನಾನು ಫಸ್ಟ್ ಟೈಮ್. ಗೈಸ್ ನಾವೀಗ ದೇವಿರಮ್ಮಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಮೇಲೆ ದೇವಿರಮ್ಮನ ಬೆಟ್ಟ ಅಲ್ಲಿ ಕಾಣಿಸ್ತಿದ್ದೀರ ಇಲ್ಲಿ, ಅದೇ ಬೆಟ್ಟ. ಹಾಂ, ಅದು ಬೆಟ್ಟ ದೀಪಾವಳಿಗೆ ವರ್ಷಕ್ಕೊಮ್ಮೆ ಓಪನ್ ಇರುತ್ತೆ. ಹ್ಞೂ ವರ್ಷಕ್ಕೊಮ್ಮೆ ದೇವ್ರು ಅಲ್ಲಿಗೆ ಹೋಗುತ್ತೆ ಹ್ಞೂ ದೀಪಾವಳಿ ದಿನ. ವರ್ಷ ಪೂರ್ತಿ ಇಲ್ಲಿ ಕೆಳಗಿರುತ್ತೆ, ವರ್ಷಕ್ಕೊಮ್ಮೆ ಮೇಲೆ ಹೋಗುತ್ತೆ. ಹಾಂ ಭಕ್ತರು ಹರಕೆ ಹೊತ್ಕೊಂಡವ್ರು ಬೆಟ್ಟ ಹತ್ತೀನಿ ಅಂತ ವರ್ಷಕ್ಕೊಮ್ಮೆ ಓಪನ್ ಇರುತ್ತೆ ಅಲ್ಲಿ ಮೇಲ್ಗಡೆ ದೇವಸ್ಥಾನ. ಹಾಂ. ಅಲ್ಲಿಗೆ ಹೋಗಿ ಬರ್ತಾರೆ. ನಾವು ಒನ್ ಟೈಮ್ ಹೋಗಿದ್ವಿ ಅಲ್ಲಿ. ನೀವು ಬೆಟ್ಟ ಹತ್ತಿದ್ರಲ್ವಾ? ವರ್ಷಕ್ಕೆ ಒನ್ ಟೈಮ್ ಅಷ್ಟೇ ಓಪನ್ ಇರುತ್ತೆ. ಅದು ಫೀಲಿಂಗ್ ಹೆಂಗೆ ದೀಪಾವಳಿ ದಿನ ಫೀಲಿಂಗ್ ಯಾವ ಥರ ಇರುತ್ತೆ ಅಲ್ಲಿ ಬೆಟ್ಟ ಹತ್ತೋದು? ಫೀಲಿಂಗ್ ಫುಲ್ಲು ಮುಂದೆ ಬರ್ತೀನಿ ಅಲ್ಲಿ ಫುಲ್ಲು ನೋಡಿ ಗೈಸ್, ಶಾರ್ಪ್ ಇದೆ ನೋಡಿ ಇದು ಬೆಟ್ಟನ ಕೆಳಗಡೆಯಿಂದ ಹತ್ಬೇಕು. ಒಂದು 5 hour ಬೇಕು ಹತ್ತಕ್ಕೆ. ಹ್ಞೂ, ಜಿಪ್ ಇದು ನೈಟ್ ಟೈಮ್ ಹತ್ತಿದ್ರೆ ಚೆನ್ನಾಗ ಬೆಳಗ್ಗೆ ಟೈಮ್? ಅಲ್ಲ, ಅಲ್ಲಿ ಡೇ ಟೈಮ್ ಬಿಡಲ್ಲ, ನೈಟ್ ಟೈಮೇ ಬಿಡೋದು. ಹೌದಾ? ನೈಟ್ ಟೈಮ್ ಬಿಟ್ರೆ ಮಾರ್ನಿಂಗ್ ಅಲ್ಲಿ ಇರ್ತೀವಿ. ನೈಟ್ ಟೈಮ್ ನಾವು 11 o'clock ಬಿಟ್ರೆ 5 o'clock ಮೇಲೆ ಹತ್ತಿರ್ತೀವಿ. ಹಾಂ, ಅಷ್ಟು ಚೂಪ್ ಇದೆ, ಗ್ರಿಪ್ ಏನಿರಲ್ಲ. ಗೋಡೆ ಹತ್ತಿರಂಗಾಗುತ್ತೆ. ಗೋಡೆ ಹತ್ರ ಮಳೆ ಬಂದ್ರೆ ಕಷ್ಟ ಸ್ವಲ್ಪ. ಹೌದಾ? ಏಜ್ ಆಗಿರೋರು ಬರ್ತಾರ ಅಲ್ಲಿ? ಏಜ್ ಆಗಿರೋರು ಬರ್ತಾರೆ, ಬಟ್ ಪವರ್ಫುಲ್ ಅದು ದೇವ್ರು ಹತ್ತಿಸ್ಬಿಟ್ಟು. ಹಾಂ, ಇವಾಗ ಎಲ್ಲೂ ಯಾವಾಗೂ ಓಪನ್ ಆಗಲ್ಲ ಆ ದೇವರಿಂದು, ಅವಾಗ ಮಾತ್ರ. ವರ್ಷಕ್ಕೊಮ್ಮೆ ಒಂದಿನ ಅಷ್ಟೇ ಅದು. ಓಕೆ ಓಕೆ. ಅದೇ ಕಲ್ಲೋಗಿ ನಿಲ್ಲಿಸ್ತೀವಿ. ಅಲ್ಲಿ ಹೋಗಿ ಅರ್ಕೆ ಹೊತ್ಕೊಂಡು ಬೆಟ್ಟ ಹತ್ತಿದ್ರೆ ಏನಾದರೂ ಕೋರಿಕೆ ಇದ್ರೆ ಈಡೇರುತ್ತಂತ ನಂಬಿಕೆ. ಓಕೆ ಓಕೆ. ಎಷ್ಟು ಚಂದ ಇದೆ, ನೇಚರ್ ಮಧ್ಯ ಟೆಂಪಲ್ ಅಲ್ವಾ? ನೇಚರ್ ಮಧ್ಯ ಟೆಂಪಲ್ ನೋಡಿ. ಆಲ್ರೆಡಿ ತಲೆ ಬಚ್ಕೊಂಡು ಡಿಫ್ಟಿಗೆ ಹಚ್ಕೊಂಡಿದ್ದಾಳೆ ಇವಳೇ ಇಂಚಾರ. ಅದಕ್ಕೆ ಇಂಚಾರ ಅಂತ ಕರೆಯೋದು ಬ್ರೋ. ಗೈಸ್ ಏನು ಗೊತ್ತಾ, ನಾವು ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಟೆಂಪಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರ. ಬಟ್ ದೇವರೇ ನಮ್ಮನ್ನು ಕರ್ಸ್ಕೊಂತು. ಇವಾಗೂ ಕೂಡ ಅಷ್ಟೇ, ಲಾಸ್ಟಿಗೆ ಹೋಗೋ ಮುಂದೆ ಮತ್ತೆ ದೇವರಮ್ಮ ಬೆಟ್ಟ ಟೆಂಪಲ್ಗೆ ಬಂದಿದ್ದೀವಿ ಅಲ್ಲ? ಯಾವ ಥರ ಟೆಂಪಲ್ ಹೊರಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಸೊ ಅದಕ್ಕೋಸ್ಕರ ಹೊರಗಡೆ ತೋರಿಸ್ತಾ ಇದ್ದೀನಿ. ಚಾಮುಂಡೇಶ್ವರಿ ದೇವಿ, ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿ, ಇವ್ರು 3 ಜನ ಈ ಊರಿಗೆ ಬಂದಿದ್ರು. ಇವ್ರು 3 ಜನ ಹೆಸರು ಏನೇನು ಇಟ್ಕೊಂಡಿದ್ದಾರೆ ಅಂದರೆ ಹಾಲಮ್ಮ, ದೇವಿರಮ್ಮ ಮತ್ತು ಚಿಕ್ಕಮ್ಮ ಅಂತ ಇಟ್ಕೊಂಡ್ಬಂದಿದ್ದಾರೆ ಹೆಸರನ್ನ. ಸೊ ನಾನು ದೇವಸ್ಥಾನದಲ್ಲಿ ಒಂದು ಮ್ಯಾಜಿಕ್ ಆಯಿತು. ಏನು ಗೊತ್ತಾ, ಅದು ಕುಂಕುಮ ಅರ್ಚನೆ ಮಾಡ್ತಿದ್ದು. ಆ ಟೈಮ್ನಲ್ಲಿ ನಾನು ಏನಂತ ಕೇಳಿದೆ, ಕೃಷ್ಣ ಮತ್ತು ಲಕ್ಷ್ಮಿ ನೀವಿಬ್ಬರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ದರ್ಶನ ಕೊಡಿ ಅಂತ ಕೇಳಿದೆ. ಗಂಟೆ ಹೊಡೆಯೋ ಟೈಮ್ನಲ್ಲಿ 2 ಗುಬ್ಬಿಗಳು ಬಂದವು. ಅದು ಕೋಇನ್ಸಿಡೆಂಟ್ ಏನೋ ಗೊತ್ತಿಲ್ಲ, ಬಟ್ ಫುಲ್ ಖುಷಿ ಆಗ್ಬಿಟ್ಟು. ಇದೇ ನೋಡಿ ಗೈಸ್ ಬೆಟ್ಟ.
ಗೈಸ್ ಇವಾಗ ದರ್ಶನ ಎಲ್ಲ ಮುಗಿದು ಇಲ್ಲಿ ಪ್ರಸಾದ ಇರುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಪ್ರಸಾದ ತಿಳ್ಕೊಂಡು ಹೋಗ್ಬೇಡ ಟೆಂಪಲ್ ಮಾತ್ರ ನಿಜವಾಗ್ಲೂ ನನ್ನ ಟೆಂಪಲ್ ಯಾವ ಥರ ಇರುತ್ತೆ ಅಂತಂದರೆ ದೇವಿರವ ಬೆಟ್ಟ ಅಂದರೆ ಚಿಕ್ಕದಾಗಿರುತ್ತೆ, ಮೇಲ್ಗಡೆ ಬೆಟ್ಟಕ್ಕೆ ಹೋಗುತ್ತೆ. 12:30 ಇಲ್ಲಿ ದರ್ಶನ ಯಾವ್ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬರೆದಿದ್ದಾರೆ. ಕೈ ಯಾವ ಥರ ಇಟ್ಕೋಬೇಕಾದಲ್ಲ, ಒಂಥರ ಪೀಸ್ಫುಲ್ಲಾಗಿದೆ. ಗೈಸ್ ಇಷ್ಟೇ ಹಾಕ್ಸ್ಕೊಂಡಿದ್ದೀವಿ. ಗೈಸ್ ಊಟ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ ಹಾಕ್ಸ್ಕೊಂಡಿದ್ದೀವಿ. ನೀವು ವೇಸ್ಟ್ ಮಾಡಬೇಡಿ, ಅದರ ಟೆಂಪಲ್ಗೆ ಹೋದರೆ ಅಷ್ಟೇ ಅಷ್ಟೇ ಗೊತ್ತೇ ಇರಲಿಲ್ಲ ಬ್ರೋ. ನಿಮ್ಮ ಪಕ್ಕ ಈ ಥರದವ್ರು ಕುಂತಿರ್ತಾರಲ್ಲ, ನಿಮ್ಮ ಜೊತೆಗೆ ಊಟ ಕರ್ಕೊಂಬರ್ಬಿಡ್ರಿ ಅವ್ರನ್ನ. ಅದಕ್ಕೆ ಹೇಳಿದ್ದು ಸ್ವಲ್ಪ ಹಾಕ್ಸ್ಕೋಬೇಕು ಅಂತ. ದರ್ಶನ ಮುಗಿತು ಗೈಸ್ ಇವಾಗ ಟೆಂಪಲ್ಲಿಂದು ಹೊರಡ್ರಿ. ಇವಾಗ ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಶಿಕಾರಿಪುರ ಹೊರಡ್ತೀವಿ. ದೇವಿರಮ್ಮ ದರ್ಶನ ಚೆನ್ನಾಗಿ ಆಯಿತು. ಪ್ರಸಾದ ಕೂಡ ತಿನ್ಕೊಂಡು ವೇಸ್ಟ್ ಮಾಡಿಲ್ಲ ಅಂತ ತಿನ್ಕೊಂಡು ಹೊರಡ್ರಿ. ಫೋಟೋ ತೆಗ್ಸ್ಕೊಂಡು ಇವಾಗ ಹೊರಡೋದು. ತಗೋಬೇಕು ಟೆಂಪಲ್ ಹತ್ರ ನೋಡಿ, ಸ್ಮೈಲ್ ಬರಬೇಕಂದ್ರೆ ಫೇಸಲ್ಲಿ. ಕೆಳಗಡೆ ನೋಡ್ತಿರ್ಬೇಕು, ಆಮೇಲೆ ಫೋಟೋ ತೆಗಿವಾಗ ಸ್ಮೈಲ್ ಕೊಟ್ಟು ಮೇಲೆ ಎತ್ತಬೇಕು. ನೇಚರ್ ನೋಡಿ ಗೈಸ್ ಯಾವ ಥರ ಇದೆ. ನಾವು ಆನ್ ದ ವೇಲ್ ಹೋಗ್ತಾ ಒಂದು ಹೋಟೆಲಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಐಸ್ ತೊಗೋಬೇಕಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಐಸ್ ತೊಗೊಂಡಿದ್ದೀವಿ. ಎಷ್ಟು ಕ್ಯೂಟಾಗಿದೆ ಅಂತಂದರೆ ಇದು ವೇ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಅರುಕಿರು ಫ್ಯಾಮಿಲಿ ರೆಸ್ಟೋರೆಂಟ್. ಅರುಕಿರು ಐಸ್ ತಗೊಂಬಂದ್ರಾ? ಲೆಟ್ಸ್ ಗೋ. ಮಟ್ಕಾ ಕುಲ್ಫಿ ಅದರಲ್ಲೇ ಐತಂತೆ. ಗೈಸ್ ಐ ಆಮ್ ಅನ್ಬಾಕ್ಸಿಂಗ್ ಮಟ್ಕಾ ಕುಲ್ಫಿ ಡೈರಿ ಡೇ ಅವ್ರದ್ದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ವಾವ್. ಇದೆಲ್ಲ ಸ್ಪೂನ್ ಬಂದಿದೆ. ಸೊ ಇದು ಅಡುಗೆ ಅಟ್ಟೆ ಸಾಮಾನು ಮಾಡ್ಬೇಕಾದ್ರೆ ಸ್ಪೂನ್ ಬರ್ತಾವಲ್ವಾ ಅಂತ ಸ್ಪೂನ್ ಸ್ಟೀಲ್. ಸೊ ಲೆಟ್ಸ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಇದು ಮಟ್ಕಾ ಕುಲ್ಫಿ ಅನ್ನೋದು ಪಿಸ್ತಾಸ್ ಎಲ್ಲ ಹಾಕಿರ್ತಾರೆ ಇದರಲ್ಲಿ. ಓಪನ್ ಮಾಡೋಣ. ಗಟ್ಟಿ ಆಯ್ತು. ಟ್ರೈ ಮಾಡೋಣ. ಓಕೆ. ಸೊ ಫುಲ್ ಫ್ರೀಸ್ ಆಗ್ತಿದೆ. ಐಸ್ ತಿಂದು ಅಲ್ಲಾಡ್ತಿದ್ದಾರೆ. ಚೆನ್ನಾಗೈತಿ. ಎಲ್ಲೂ ಟ್ರೈ ಮಾಡಿಲ್ಲ, ಆ ಥರ ಡಿಫ್ರೆಂಟ್ ಆಗೈತಿ. ಪಿಸ್ತಾ ಫ್ಲೇವರ್ ಅನ್ಸುತ್ತೆ ಐ ಗೆಸ್. ಯಾ ಮೇಲ್ಗಡೆ ಪಿಸ್ತಾ ಇದೆ, ಬಟ್ ಇಷ್ಟಿಷ್ಟೇ ತಿನ್ನಕ್ಕಾಗಲ್ಲ. ನಾನು ಈ ಥರ ಕಾಜು ಎಲ್ಲ ಬರುತ್ತೆ ಅನ್ಕೊಂಡಿದ್ದೆ. ಬಟ್ ಏನು ಗೊತ್ತಾ ನೋಡಿ, ಇಷ್ಟಿಷ್ಟು ತಕ್ಕಂತ ತಿನ್ನಕ್ಕಾಗಲ್ಲ. ಐಸ್ ಅಂತಂದರೆ ಜಾಸ್ತಿ ತಿನ್ನಬೇಕು. ಸೊ ನಾವಿವಾಗ ಶಿಕಾರಿಪುರಕ್ಕೆ ಹೋಗ್ತೀವಿ. ಏನೋ 1.5 hour ಇರಬೇಕೇನೋ. ಸೊ 4:30 ಅಷ್ಟೊತ್ತಿಗೆ ಶಿಕಾರಿಪುರ ತಲುಪಿರ್ತೀವಿ. ಅಲ್ಲಿ ನನ್ನ ತಮ್ಮ ಅಲ್ಲ, ಬಟ್ ತಮ್ಮ ಥರ ಒಬ್ಬ ಅಚ್ಯುತ ಅಂತ ಒಬ್ಬನಿದ್ದಾನೆ. ಯಾವಾಗಲೂ ನನ್ನ ಜೊತೆ ಜಗಳ ಆಡ್ತಿರ್ತಾನೆ, ಬರೀ ಫೈಟಿಂಗ್ ಮಾಡ್ತಿರ್ತಾನೆ. ನನ್ನ ಕಡ್ರೆ ಅವ್ನಿಗಾಗಲ್ಲ, ಅವ್ನ ಕಡ್ರೆ ನನಗಾಗಲ್ಲ. ಹಾಗೂ ಮುಗಿಸಿ ಇವಾಗ ಸೇರೋ ಸಮಯ ಬಂದಿದೆ. ಸೊ ನಾನು ನಿಜ ಬೆಟ್ಟು ಕೊಡ್ತೀನಿ, ಅವನು ಹೋದ ತಕ್ಷಣ ಏನಾರ ಒಂದು ಹೋಗಿ ಅರ್ಧ ಗಂಟೆನ ಆಗಿರಲ್ಲ ಜಗಳ ಮಾಡಿರ್ತಾರೆ ಪಕ್ಕ. ಬೆಟ್ಟ
ಹೋಗಿ ಅರ್ಧ ಗಂಟೆಗಾಗಿಲ್ಲ ಅಲ್ಲೇ ನನ್ನ ಜೊತೆ ಜಗಳ ಮಾಡಿರ್ತಾರೆ. ನಿಮ್ಮ ಸಿಬ್ಲಿಂಗ್ಸು ಹಿಂಗೆ ಅಂತಂದ್ರೆ ಕಾಮೆಂಟ್ ಮಾಡಿ. ಆಮೇಲೆ ಶಿಕಾರಿಪುರ ಅಚ್ಚುತನ್ನ ಕೊಪ್ಪಳಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಪ್ರೀತಿ ಜೊತೆ ಹರಿಹರದಲ್ಲಿ ಇರ್ತೀನಿ. ಮತ್ತೆ ಏನಂತಂದರೆ ನಾವು 4:30 ರೀಚ್ ಆಗ್ತೀವಿ ಅನಿಸುತ್ತೆ. 4:30, 5 o'clock ಆಗ್ಬೋದು. ಅಲ್ಲಿ ರೀಚ್ ಆದಮೇಲೆ ನಾವು ಪಾನಿಪುರಿ ತಿನ್ಲಿಕ್ಕೆ ಹೋಗ್ತೀವಿ. ಶಿಕಾರಿಪುರದಲ್ಲಿ ಫೇಮಸ್ ಮಸಾಲೆ ಪುರಿ ಪಾನಿಪುರಿ ಅಂತಾರೆ. ಸೊ ಅಲ್ಲಿಗೆ ಹೋಗ್ತೀವಿ, ಬನ್ನಿ. ನೋಡಿ ನಾವು ಇವಾಗ ನಮ್ಮದು ಸಿಸ್ಟರ್ದು ಹೋಟೆಲ್ಗೆ ಬಂದಿದ್ದೀವಿ. ಇವರಿನ್ನೂ ನಾವು ನೋಡಿಲ್ಲ. ಹೋಟ್ಲು ಬಂದ್ಬಿಟ್ಟಿದ್ದು ಶಿಕಾರಿಪುರ ವೆಜಿಟೇರಿಯನ್ ಹೋಟೆಲ್. ಶಿಕಾರಿಪುರ ಗ್ಲಾಸ್ ಓಪನ್ ಮಾಡ್ರಿ. ಒಬ್ರು ನೋಡಿದ್ರು. ಅಲ್ಲಿತಾ ಬಂದಿದ್ದಾಳೆ. ಪ್ರೀತಿ ಅಕ್ಕ ರಾಮ್ ಜಿ ಗೈಸ್, ನಾವು ಇವಾಗ ಫೈನಲಿ ಶಿಕಾರಿಪುರ ರೀಚ್ ಆದ್ವಿ. 4:20 ಟೈಮಿಂಗಿಗೆ ಬಂದಿದ್ದೀವಿ. ಸೊ ನಮ್ಮ ಅತ್ತೆ ಅವರು ಎಲ್ಲರೂ ಅಲ್ಲಿದ್ದಾರೆ. ಇಲ್ಲಿ ಬಂದಿದ್ದಾಳೆ ನೋಡಿ, ನಂದಿತಾ ಇಲ್ಲೇ ಇದ್ದವಳು. ಸೊ ಇವಾಗ ನಮ್ಮ ಅತ್ತೆಯವ್ರನ್ನ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಸರ್ಕಲ್ ಇದೆ, ಆ ಶಿರಾಳಕೊಪ್ಪ ಸರ್ಕಲಲ್ಲೇ ಹೋಟೆಲ್ ಇರೋದು. ಹೋಟೆಲ್ ಶಿಕಾರಿಪುರ ವೆಜಿಟೇರಿಯನ್. ಗೈಸ್, ಇಲ್ಲೊಂದು ಸಿಂಗರ್ ಇದಾರೆ ನೋಡ್ರಿ. ಪಾತ್ರಿ ಸಿಂಗರ್ ಗೊತ್ತು ಏನ್ ಹೇಳ್ದಂತ ಕೇಳಿಸ್ಕೊಂಡೆ. ಇವ್ನು ಹಾಡು ಹಾಕಿದ್ಬಿಟ್ರೆ ಸುಮ್ಮನೆ ಇವನೇ ಮೈ ಅತ್ತಮ್ಮ. ನಾನೇನು ಕೆಲಸ ಮಾಡಿದ್ರೆ ಇದನ್ನೇ ತೋರಿಸ್ತೀನಿ. ಕೆಲಸವೇ ನಮ್ಮ ಕೈಲಾಸವೇ ಕೆಲಸ. ಏನ್ ಮಾಡ್ತೀಯಪ್ಪ ಅಂತ ಹೋಟ್ಲಿಗೆ ಕರ್ಕೊಂಡ್ಬಂದು ರುಬ್ಬಾಗೋತಾರೆ. ನೀನೇ ರುಬ್ಬಕ್ಕೆ ಬಂದಿರ, ಸುಳ್ಳು ಹೇಳ್ಬೇಡ. ಕರಿಯಲ್ಲ ನಿಂಗೆ ಯಾರು, ಗೊತ್ತೈತಿ. ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಜ್ಯೂಸ್ ತರಿಸಿದ್ದಾರೆ. ಜ್ಯೂಸ್ ಕುಡಿತಿದ್ದೀವಿ ನೋಡಿ. ಗೈಸ್, ನಾವಿವಾಗ ಶಿಕಾರಿಪುರದಲ್ಲಿರೋ ಉಜ್ರಾಯ ಸ್ವಾಮಿನ ಟೆಂಪಲಿಗೆ ಹೋಗ್ಬಿಟ್ಟು ಇವಾಗ ಜಾನು, ಪ್ರಿಯ, ಅಚ್ಚುತ, ಚೆನ್ನು ಅವರಿಗೆಲ್ಲ ವೇಟ್ ಮಾಡ್ತಿದ್ದೀವಿ. ಇವಾಗ ನಾವು ಪಾನಿಪುರಿ, ಮಸಾಲೆ ಪುರಿ, ಗೋಬಿ ತಿನ್ಕೊಂಡು ಮತ್ತೆ ಹರಿಹರಕ್ಕೆ ಹೋಗ್ತೀವಿ. ಬನ್ನಿ. ಮಸಾಲೆ ಪುರಿ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನಂದಿತಾ ಕೂಡ ಮಸಾಲೆ ಪುರಿ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನೀನು ಮಸಾಲೆ ಪುರಿ ಗೋಬಿ 2. ಹಾಯ್ ಓಯ್ ಹಾಯ್ ಓಯ್ ಹಾಯ್. ಗೈಸ್, ನಮ್ಮ ಅಕ್ಕ ನೋಡಕ್ಕೆ ಬಂದಿದ್ದೀವಿ. ಶಿಕಾರಿಪುರದಲ್ಲಿ ಬಿಟ್ಟು ನಮ್ಮ ಅಕ್ಕನ ಮತ್ತು ನಮ್ಮ ಅಕ್ಕನಿಗೆ ಮಗಳು ಇಬ್ಬರು ನೋಡಕ್ಕೆ ಬಂದು. ಕೈಸೆ ಹೋ ಆಪ್? ನಾವು ಮನೆಗೆ ಬಂದುಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಈ ಥರ ಕೂತ್ಕೊಂಡಿದ್ದೀವಿ. ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ ಎಲ್ಲರೂ. ಓಕೆ, ಅಂದರೆ ನೋಡಿ ಇಲ್ಲಿ 7 ಇಂಚರ ಫುಲ್ ಡಿಪ್ರೆಷನ್ ಆಗಿದ್ದಾಳೆ. ಯಾಕಂತ ಜಾನ್ ಹೇಳ್ತಾಳೆ. ಹೇಳ್ರಿ. ಕೈ ಕೊಡೋ ವರ್ಡ್ ಏನಾರ ಇದ್ರೆ ಆಕಿಗೆ ಕೊಡ್ಬೇಕು. ಇವ್ ನೋಡ್ರಿ, ನೀನ್ ಕಾರ್ ತೋರ್ಸ್ಬಾರು. ಅಚ್ಚುತ ಹೊಸ ಕಾರ್ ತಂದೀವಿ ವಯನಾಡಿಂದ. ಹಿಂದ್ಗಡೆ ಚಪ್ಪಲಿ ನೋಡ್ರಿ ಎಷ್ಟು ಹಾಕೊಂಡಿದಾವೆ. ಯಾಕಂದ್ರೆ ನಮ್ಮ ಮನೆಗೆ ಜಾಸ್ತಿ ಜನ ಬಂದಾರ. ಹಾಂ, ಓಡಿ ಕಾರ್ ಓಡಿ. ನಾ ಕುತ್ಕೊಂತ ತಡಿಯಪ್ಪ. ನಾವು ವಯನಾಡಿಗೆ ಹೋಗಿ ಬಂದಾನಲ್ಲ, ಈ ಕೇರಳ ಅಂದ್ರೆ ಓಡಿಸ್ರಿ, ಮುಂದಕ್ಕೆ ಓಡಿಸ್ರಿ. ಇದಕ್ಕೆ ಪೆಟ್ರೋಲ್, ಡೀಸೆಲ್, CNG ಏನೇ ಇಲ್ಲ. ಅಲ್ಲಿ ಸಿಮೆಂಟ್ ಹಾಕಿ ಹೊಡೆದ್ರೆ ಹೊಡಿತದ. ಸಿಮೆಂಟ್ ಹಾಕಿ
ಸಿಮೆಂಟ್ ಬ್ರೋ. ಇದು ಹೊಸ ಫ್ಯೂಚರ್ ಏನ್ ಗೊತ್ತಾ, ಎಲ್ಲರೂ ಡೋರ್ ತೆಗಿಯಕ್ಕೆ ಇಲ್ಲಿ ಏನಾರು ಒಂದು ಇಟ್ಟಿರ್ತಾರೆ, ಇದಕ್ಕೆ ಹಂಗಲ್ಲ, ಇಲ್ಲಿ ಕಿಟಕಿಯಿಂದ ತೆಗಿಬೇಕು, ಇಲ್ಲ ಈ ಮಿರರ್ ಆಮೇಲೆ ಇದು ಆಫ್ ರೋಡಿಂಗ್ ಕಾರು, ಇದ್ರ ಡೋರ್ ಹ್ಯಾಂಡಲ್ ನೋಡ್ರಿ ಹೆಂಗೆ ನಿನ್ ಮಕ ಇದ್ದಂಗ ಐತ್ರಿ, ಎಷ್ಟು ದೊಡ್ಡದೈತ್ ನೋಡ್ರಿ. ಇದ್ರಾಗ ಅಯ್ಯಪ್ಪ ಇವನೇ ಡೋರ್ ತೆಗಿತ ನಾನು ಹತ್ತವಾಗ. ಹತ್ರ ಇದು ಡ್ರೈವರ್ ಸೀಟ್ ಇದಕ್ಕೆ ಇಡೋಣ. ಸನ್ ರೂಫ್ ಬೇರೆ ಇದೆ. ಓಯ್ ಸನ್ರೂಫ್ ಬ್ರೋ, ವೈನಾಡಿಂದ ತಗೊಂಬಂದಿರೋದು. ಅಲ್ಲ, ಇಲ್ಲೊಂದಿರ್ಬಿ ಕುಂದ್ರಿಸಿ, ಇಲ್ಲಿ ಇರಿಬಪ್ಪ ಇರಿಬವ್ವನ್ ಮದುವೆ ಪರ್ದವರಿಗೆ ಹೆಂಗ್ ಟ್ರಿಪ್ ಮಾಡಿಸ್ಬೇಕು. ಇದು ಗಾಯ್ಸ್, ನೀವೇ ನೋಡಿದ್ರಲ್ಲ ಬೆಳಗಿಂದ ದೇವಮ್ಮ ಬೆಟ್ಟ ಮತ್ತೆ ಕಾಫಿನಾಡು ಚಂದು ರೆಸಾರ್ಟ್ ಎಲ್ಲ ಹೋಗಿದ್ವಿ. ಸೊ ಬರ್ತಾ ಒಂದೇ ಹೋಟೆಲ್ ಎಲ್ಲ ಹೋಗಿದ್ವಿ. ಸೊ ಇವಾಗ ಹರಿಹರ ಬಂದು ರೀಚ್ ಆಗಿದ್ದೀವಿ. ಸೊ ಇನ್ಸ್ಟಾಗ್ರಾಮ್ ಕನ್ವಿನ್ಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಆಲ್.